ಆತ್ಮೀಯರೇ, ವಂದನೆಗಳು. ನಾನೀಗ ನಮ್ಮ ನಾಡು ನುಡಿ, ನಮ್ಮ ರಾಜ್ಯ, ನಮಗೇ ಬೇಕಾದ ಸಾಮಾನ್ಯ ಜ್ಞಾನ ಕರ್ನಾಟಕ ಇತಿಹಾಸ ಮಾಲಿಕೆಯಲ್ಲಿ ಗಂಗರಸರ 4ನೇ ಸಂಚಿಕೆಯನ್ನು ನಿಮ್ಮೆದುರಿಗೆ ತಂದಿದ್ದೇನೆ. ಈಗ ಗಂಗರ ಆಡಳಿತದ ಹರವು ಇಲ್ಲಿಂದ ಎಲ್ಲಿವರೆಗೆ ಇತ್ತು, ಹೇಗಿತ್ತು? ಮೊದಲು ಕುವಲಾಳ, ಕೋಲಾರದಿಂದ ಆಳುತ್ತಿದ್ದ ದಡಿಗ ಮಾಧವನು ಹಾಗೂ ಇನ್ನಿತರರು ಗಂಗರಸರು ಹರಿವರ್ಮನ ಹೊತ್ತಿನಲ್ಲಿ ಕ್ರಿಶಕ 390ರಿಂದ 410ರವರೆಗೆ ಕುವಲಾಳವನ್ನು ಬಿಟ್ಟು ತಲಕಾಡಿನಿಂದ ಆಳಲಾರಂಭಿಸಿದರು. ಹೀಗೆ ತಲಕಾಡು ಮೇಲ್ಪಟ್ಟಣವಾಯಿತು. ಚನ್ನಪಟ್ಟಣ ಬಳಿಯ ಮಾಕುಂದ ಮತ್ತು ನೆಲಮಂಗಲ ಬಳಿಯ ಮಾನ್ಯಪುರ ಇಂದಿನ ನೆಲಮಂಗಲ ತಾಲೂಕಿನ ಮಣ್ಣೆ ಇವರ ಕಿರುಪಟ್ಟಣಗಳಾಗಿದ್ದವು. ಹಾಗೂ ಮಾನ್ಯಪುರದಲ್ಲಿ ಇವರ ಅರಮನೆ ಕೂಡ ಇದ್ದಿತು. ಹೀಗಾಗಿ ಕೋಲಾರ, ಬೆಂಗಳೂರು, ತುಮಕೂರು ಆಡಳಿತದ ಭಾಗವಾಯಿತು. ಅವನೀತನು ಕ್ರಿಶಕ 469ರಿಂದ 529ರವರೆಗೆ ಆಡಳಿತದ ಹರವನ್ನು ಕೊಂಗು ನಾಡಿನವರೆಗೆ ಹರಡಿದನು. ಹಾಗೂ ಸೇಂದ್ರಕ, ಚಿಕ್ಕಮಗಳೂರು ಜಿಲ್ಲೆಯ ಭಾಗಗಳು, ಪೊನ್ನಾಟ, ಪನ್ನಾಡ, ಚಾಮರಾಜನಗರ ಜಿಲ್ಲೆಯ ಭಾಗಗಳು ವಿಸ್ತರಿಸಿದನು. ಗಂಗನಾಡಿನ ತಿರುಳು ಭಾಗವನ್ನು ಗಂಗವಾಡಿ ಎಂದು ಕರೆಯಲಾಗುತ್ತಿತ್ತು. ಗಂಗವಾಡಿಯ ಭಾಗವು ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆಯನ್ನು ಒಳಗೊಂಡಿತ್ತು. ಪೊನ್ನಾಟಕ್ಕೆ ತಲಕಾಡಿನ ಗಂಗರು ತಮ್ಮ ಆಡಳಿತವನ್ನು ವಿಸ್ತರಿಸಿದ ಸಂಗತಿಯನ್ನು ಮಡಕೆರೆ ಕ್ರಿಶಕ 466, ಸಾಲಿಗ್ರಾಮ ಕ್ರಿಶಕ 600 ಸುಮಾರು, ತಿರುಮರೆಕೋಳಿ ಕ್ರಿಶಕ 700 ಸುಮಾರು, ಕುಲಗಾಣ, ದೇಬೂರು, ಹೆಬ್ಬೂರಿನ ಕಲ್ಪರಹಗಳು ಹೇಳುತ್ತವೆ. ಹಿಂದೆ ಪೊನ್ನಾಟವು ಒಂದು ಚಿಕ್ಕ ನಾಡಾಗಿತ್ತು ಎಂದು ಅವನೀತನ ಕಲ್ಬರಹಗಳಿಂದ ತಿಳಿದು ಬರುತ್ತದೆ. ಪೊನ್ನಾಟದ ಪಟ್ಟದರಸೆಯನ್ನು ಅವನೀತನು ಮದುವೆಯಾಗುತ್ತಾನೆ ಮತ್ತು ಅವನ ಮಗನೇ ದುರ್ವನೀತ. ಗಂಗರಸರಲ್ಲೇ ಗಟ್ಟಿಗನ ದುರ್ವನೀತನು. ಈತನ ಆಳ್ವಿಕೆ 529ರಿಂದ 579. ತಮಿಳುನಾಡಿನ ತೊಂಡಯ್ಯ ಮಂಡಲದ ಕಾಳಗದಲ್ಲಿ ಪಲ್ಲವರನ್ನು ಸೋಲಿಸಿದನು. ನಲ್ಲಾಳ ಮತ್ತು ಕಡಗತ್ತೂರು ಕಲ್ಬರಹವು ಇದರ ಬಗ್ಗೆ ವಿವರಿಸುತ್ತದೆ. ಹೀಗಾಗಿ ತಮಿಳುನಾಡಿನ ಹಲವು ಭಾಗಗಳನ್ನು ಕನ್ನಡಿಗರಾದ ಗಂಗರು ಆಳಿದರು. ದುರ್ವನೀತನ ಆಡಳಿತದ ಹರವು ತೆಂಕಣದಲ್ಲಿ ತಮಿಳುನಾಡಿನ ಕೊಯಮತ್ತೂರಿನಿಂದ ಬಡಗಣದ ಬಳ್ಳಾರಿಯವರೆಗೆ ಹರಡಿತ್ತು. ದುರ್ವನೀತನು ತನ್ನ ಮಗಳನ್ನೇ ಕನ್ನಡಿಗರ ಕೆಚ್ಚದೆಯ ಚಾಲುಕ್ಯ ಅರಸರ ಇಮ್ಮಡಿ ಪೊಲೀಸ್ ಕೇಸಿಗೆ ಮದುವೆ ಮಾಡಿಕೊಟ್ಟಿದ್ದ. ಇದು ರಾಜ್ಯವನ್ನಾಳಲು ಇನ್ನೂ ಸಹಾಯ ಮಾಡಿತು. ದುರ್ವನೀತನು ಕಲೆ ಮತ್ತು ಸಾಹಿತ್ಯಕ್ಕೆ ಬೆಂಬಲ ನೀಡಿದ್ದನು. ಅವನ ಶಬ್ದಾವತಾರ ಎಂಬ ಹೊತ್ತಿಗೆಯನ್ನು ಬರೆದಿದ್ದನೆಂದು ಗುಮ್ಮರೆಡ್ಡಿಪುರದ ಕಲ್ಬರಹವು ತಿಳಿಸುತ್ತದೆ. ಗಂಗರಸ ಇಮ್ಮಡಿ ಶಿವಮಾರನು ರಾಷ್ಟ್ರಕೂಟರೊಂದಿಗೆ ಹಗೆ ಸಾಧಿಸಿದ್ದನು. ಆದರೆ ಹಲವು ವರುಷಗಳ ನಂತರ ರಾಷ್ಟ್ರಕೂಟರ 1ನೇ ಅಮೋಘವರ್ಷನ ತನ್ನ ಮಗಳಾದ ಚಂದ್ರಬ್ಬಲಬ್ಬೆಯನ್ನು ಎರೆಗಂಗಾ ನೀತಿಮಾರ್ಗನ ಮಗ 1ನೇ ಭೂತಗನಿಗೆ ಮದುವೆ ಮಾಡಿಕೊಟ್ಟನು. ಅಲ್ಲಿಂದ ಈ ಎರಡೂ ಕನ್ನಡದ ಅರಸು ಮನೆತನಗಳು ಒಡನಾಡಿಗಳಾದವು. ರಾಷ್ಟ್ರಕೂಟರ ಮುಮ್ಮಡಿ ಅಮೋಘವರ್ಷನ ಗಂಗರು ಇಮ್ಮಡಿ ಭೂತಗನಿಗೆ ಅಂದರೆ 938ರಿಂದ 961 ಗದ್ದಿಗೆ ಏರಲು ಸಹಾಯ ಮಾಡಿದನು. ಬಳಿಕ ಮುಮ್ಮಡಿ ಅಮೋಘವರ್ಷನ ಮಗ ಮುಮ್ಮಡಿ ಕೃಷ್ಣನು ಇಮ್ಮಡಿ ಭೂತಗನ ಜೊತೆ ಸೇರಿ ತಮಿಳುನಾಡಿನ ತೆಕ್ಕೊಳಂನಲ್ಲಿ ಚೋಳ ಅರಸರನ್ನು ಸೋಲಿಸಿದನು. ಈ ಕಾಳಗದ ಮಾಹಿತಿಯನ್ನು ಅತಕೂರಿನಲ್ಲಿ ಕಲ್ಲು ಬರಹಗಳಲ್ಲಿ ಕೆತ್ತಿಸಲಾಗಿದೆ. 963ರ ಪಟ್ಟಕ್ಕೇರಿದ ಗಂಗರಸನ ಇಮ್ಮಡಿ ಮಾರಸಿಂಹನ ಬಡಗಣ ಭಾರತದ ಗುರ್ಜರ ಪ್ರತಿಹಾರ ಪರಮಾರರನ್ನು ಸೋಲಿಸಲು ರಾಷ್ಟ್ರಕೂಟರಿಗೆ ಸಹಾಯ ಮಾಡಿದನು. ಇಮ್ಮಡಿ ಮಾರಸಿಂಹ ಮತ್ತು ನಾಲ್ವಡಿ ರಾಚಮಲ್ಲರ ಹೊತ್ತಿನಲ್ಲಿ ಹೆಸರಾಂತ ಮಂತ್ರಿಯಾಗಿ, ಪಡೆಯ ಮೇಲುಗನಾಗಿ ಮತ್ತು ಕವಿಯಾಗಿ ಚಾವಣರಾಯ ಸೇವೆ ಸಲ್ಲಿಸಿರುವುದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಗಂಗರು ತಮ್ಮದೇ ಆದ ರೀತಿಯಲ್ಲಿ ನಾಡಿನ ಏಳಿಗೆಗೆ ಆಡಳಿತ ನೀಡಿದರು. ಕದಂಬರಂತೆ ಗಂಗರು ಕೂಡ ಆಡಳಿತದಲ್ಲಿ ಕನ್ನಡವನ್ನೇ ಬಳಸಿದರು. ಇವರು ಎಲ್ಲ ಕಲ್ಬರಹಗಳು ಕನ್ನಡದಲ್ಲಿವೆ. ಗಂಗರಿಗೆ ನಾಡಿನ ಹರವನ್ನು ಹೆಚ್ಚಿಸಿಕೊಳ್ಳುವುದು ಎಷ್ಟು ಮುಖ್ಯವಾಗಿತ್ತು, ಹಾಗೆ ಮಂದಿಗೆ ಒಳ್ಳೆಯ ಆಡಳಿತವನ್ನು ನೀಡುವುದು ಅಷ್ಟೇ ಮುಖ್ಯವಾಗಿತ್ತು ಎಂದು ಕಲ್ಬರಹಗಳಿಂದ ತಿಳಿದು ಬರುತ್ತದೆ. ಗಂಗರ ಆಡಳಿತದ ನೆಲವನ್ನು ಹಲವು ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಅವುಗಳೆಂದರೆ ರಾಷ್ಟ್ರ ಅಂದರೆ ಜಿಲ್ಲೆ, ವಿಷಯ ಅಂದರೆ ಹಳ್ಳಿಗಳು, 1000 ಹಳ್ಳಿಗಳಿಗೆ ಒಂದು ವಿಷಯ. ಸರಿಸುಮಾರು 500 ಹೊತ್ತಿನಲ್ಲಿ ವಿಷಯ ಸಂಸ್ಕೃತ ಪದದ ಬದಲಾಗಿ ನಾಡು ಬಳಸಿಕೊಂಡರು. ಎತ್ತುಗಗೆ ಸಿಂಧುನಾಡು, ಪೊನ್ನಾಡು ಅಂದರೆ ಪೊನ್ನಾಟ. ನಾಡು ಎಂದರೆ 1000 ಹಳ್ಳಿಗಳನ್ನು ಒಳಗೊಂಡ ಒಂದು ಭಾಗ. ಇವುಗಳಲ್ಲಿ ದೊಡ್ಡ ನಾಡೆಂದರೆ ಗಂಗವಾಡಿ. ಗಂಗನಾಡಿನ ತಿರುಳು ಭಾಗವನ್ನು ಗಂಗವಾಡಿ ಎಂದು ಕರೆಯಲಾಗುತ್ತಿತ್ತು. ಇದು 96,000 ಹಳ್ಳಿಗಳ ಒಕ್ಕೂಟ. ಹಾಗೂ ಗಂಗರ ಹಲವಾರು ಕಲ್ಬರಗಳಲ್ಲಿ ಗಂಗವಾಡಿನ 96 ಸಾಸಿರ
96 ನಾಡುಗಳು ಎಂದೇ ಬಣ್ಣಿಸಲಾಗಿದೆ. ಗಂಗವಾಡಿಯ ಮಂದಿಯನ್ನು ಗಂಗಾಳಿಕಾರರು ಹಾಗೂ ಈ ಹೆಸರು ಇಂದಿಗೂ ಹಳೆಯ ಮೈಸೂರು ಭಾಗದಲ್ಲಿ ಗಂಗಡಿಕಾರ ಎಂಬುದಾಗಿ ಉಳಿದುಕೊಂಡು ಬಂದಿದೆ. ಹಲವಾರು ಕಲ್ಲು ಬರಹಗಳಿಂದ ಅವರ ಆಡಳಿತದಲ್ಲಿ ಬಳಸುತ್ತಿದ್ದ ಹೆಸರುಗಳನ್ನು ತಿಳಿಯಬಹುದಾಗಿದೆ. ಅರಿದಾಳುವನ್ನು ಸರ್ವಾಧಿಕಾರಿ, ಹಣಕಾಸು ನೋಡಿಕೊಳ್ಳುವ ಶ್ರೀ ಭಂಡಾರಿ, ಹೊರನಾಡಿನ ಅಳ್ವಿ ಕವಲಾಳುವನ್ನು ಸಂಧಿ ವಿಗ್ರಹ, ನಾಡಾಳುವನ್ನು ಮಹಾಪ್ರಧಾನ, ಪಡೆಯ ಮೇಲಾಳುವನ್ನು ದಂಡನಾಯಕ, ಅರಯ್ಯ ನನ್ನ ಮನೆ ಪೆರ್ಗಡೆ, ಆನೆ ಪಡೆಯ ಮೇಲಾಳುವನ್ನು ಗಜ ಸಹಾನಿ, ಕುದುರೆ ಪಡೆಯ ವೀಳ್ಯದೆಲೆ ನೋಡಿಕೊಳ್ಳುವವರನ್ನು ಅಡೆಪ ಎಂಬರಸರು ನೆರವೇಗನನ್ನು, ರಾಜಸೂತ್ರಧಾರಿ ಗುಟ್ಟಿನ ನೆರವೇಗನನ್ನು, ರಹಸ್ಯಾಧಿಕೃತ ಹಳೆಯ ದಾಖಲೆಗಳನ್ನು ನೋಡಿಕೊಳ್ಳುವವರನ್ನು ಶಾಸನ ದೊರೆ, ನೆಲದಾಳೆ ಬಿಗನನ್ನು ರಾಜ್ಯುಕ, ಹಣಕಾಸಿನ ಲೆಕ್ಕಾಚಾರವನ್ನು ನೋಡಿಕೊಳ್ಳುವವರನ್ನು ಲೇಖ್ಯಗನೆಂದೇ ಕರೆಯುತ್ತಿದ್ದರು. ಸಾಹಿತ್ಯ, ಸಂಸ್ಕೃತಿ, ಜನಜೀವನ. ಶ್ರವಣಬೆಳಗೊಳ, ತಲಕಾಡು ಹಾಗೂ ಇವರ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳು. ಕಾಳಮುಖ, ಕಾಪಾಲಿಕ, ಪಶುಪತಿ ಇವರ ಶೈವ ಪಂಥಗಳು. ಇವರ ಕಾಲದಲ್ಲಿ ಪ್ರಬಲವಾಗಿ ಬೆಳೆದ ಧರ್ಮ ಜೈನ ಧರ್ಮವಾಗಿತ್ತು. ಶ್ರವಣಬೆಳಗೊಳ ಜೈನರ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಗಂಗಾ ಆಶ್ರಯದಲ್ಲಿ ಬೆಳೆದ ಮಹಾಕೃತಿಗಳು. ದತ್ತಕ ಸೂತ್ರ 2ನೇ ಮಾಧವ, ಗುಣವರ್ಮ ಶೂದ್ರಕ ಹರಿವಂಶಗಳ ಕರ್ತೃವಾಗಿದ್ದನು. ಚಂದೋಬದಿಯ ಕರ್ತೃ 1ನೇ ನಾಗವರ್ಮ, ಗಜಾಷ್ಟಕ, ಸೇತುಬಂಧ, ಶಿವಕುಮಾರ್ ತರ್ಕಗಳ ಕರ್ತೃ 2ನೇ ಶಿವಮಾರ. ಚಂದ್ರಪ್ರಭಾ ಪುರಾಣ, ವೀರನಂದಿ, ಬೃಹತ್ ಕಥಾ ಸಂಸ್ಕೃತ ಭಾಷೆಗೆ ಅನುವಾದಿಸಿದನು ಹಾಗೂ ಭಾರವಿಯ ಕಿರತಾರ್ಜುನಿಯ ಕೃತಿಗೆ ಭಾಷೆ ಬರೆದನು. ದುರ್ವನೀತ. ಗಜಶಾಸ್ತ್ರ, ಶ್ರೀ ಪುರುಷ. ಕಲೆ, ವಾಸ್ತುಶಿಲ್ಪಕ್ಕೆ ಗಂಗರ ಕೊಡುಗೆ. ಇವರ ವಾಸ್ತುಶಿಲ್ಪ ಕದಂಬರು ಪಲ್ಲವರ ಕಲೆಯ ವಿಸ್ತರಣವಾಗಿದೆ. ಮಣ್ಣೆಯ ಕಪಿಲೇಶ್ವರ ದೇವಾಲಯವು ವಾಸ್ತುಶಿಲ್ಪ ದೃಷ್ಟಿಯಿಂದ ಪ್ರಸಿದ್ಧವಾಗಿದೆ. ಗಂಗರ ಕಾಲದ ಪ್ರಮುಖ ಬಸದಿಗಳು ಚಾವುಂಡರಾಯ ಬಸದಿ. ಶ್ರವಣಬೆಳಗೊಳದಲ್ಲಿರುವ ಪ್ರಮುಖ ಸ್ತಂಭಗಳು ಮಾನಸ್ತಂಭ, ಬ್ರಹ್ಮದೇವರ ಸ್ತಂಭ, ತ್ಯಾಗದ ಬ್ರಹ್ಮದೇವರ ಸ್ತಂಭ. ಗಂಗರ ಕಾಲದ ಅಭೂತಪೂರ್ವ ಶಿಲ್ಪಕಲಾ ಕೆತ್ತನೆ ಶ್ರವಣಬೆಳಗೊಳದ ಗೊಮ್ಮಟ. ಇವರ ಕಾಲದಲ್ಲಿ ಪ್ರಸಿದ್ಧ ನೃತ್ಯಗಾರ್ತಿ ಬಾಚಲಾದೇವಿ. ಬಾಚಲಾದೇವಿಗೆ ಇದ್ದ ಬಿರುದುಗಳು ನೃತ್ಯ ವಿಶಾರದೆ ಹಾಗೂ ಪಾತ್ರ ಜಗದವಳೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಳತ್ತೂರು ಗ್ರಾಮದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವಿದೆ. ಉದ್ಯೋಗ, ಜನಜೀವನ. ಮಾವಳ್ಳಿ, ಕುಂಸಿ, ದೊಡ್ಡಹೊಮ್ಮ ಹಾಗೂ ಇನ್ನಿತರ ಕಲಬರಗಳಲ್ಲಿ ಹೇಳಿರುವಂತೆ ಮಂದಿಯ ಅನುಕೂಲಕ್ಕಾಗಿ ನದಿ, ಹೊಳೆ, ಕಾಲುವೆ, ಹಳ್ಳಿಗಳ ಎಲ್ಲೆ, ಬೆಟ್ಟ, ಗುಡ್ಡಗಳ ಕೋಟೆಗಳು, ಕಾಡುಗಳು, ದೇವಸ್ಥಾನಗಳು, ನೀರಿನ ತೊಟ್ಟಿಗಳ ಇರುವಿಕೆಯ ಗುರುತುಗಳನ್ನು ಮಾಡಿದ್ದರು. ಹಾಗೆ ಆಯಾ ನೆಲದ ಮಣ್ಣಿಗೆ ಸರಿಯಾಗಿ ಯಾವ ಯಾವ ಬೆಳೆಗಳನ್ನು ಬೆಳೆಯಬೇಕೆಂಬುದನ್ನು ತಿಳಿಸಿದ್ದರು. ಅದಕ್ಕಾಗಿ ನೀರಾವರಿ ಕಾಲುವೆ, ತೊಟ್ಟಿಗಳನ್ನು ಕಟ್ಟಿಸಿದರು. ಕಲಬರಗಳಲ್ಲಿ ಹೇಳಿರುವಂತೆ ಬೇಡರಿಗಾಗೇ ಹಳ್ಳಿಗಳಿರುತ್ತಿದ್ದವು ಹಾಗೂ ಅದನ್ನು ಬೇಡಪಳ್ಳಿ ಎಂದು ಕರೆಯುತ್ತಿದ್ದರು. ಮೈಗಾವಲುಗಾರರನ್ನು ಮೇಲಾವಳಿ ಎಂದು ಕರೆಯುತ್ತಿದ್ದರು. ಗಂಗರ್ ತಮ್ಮ ಲಾಂಛನವಾಗಿ ಮದದಾನೆಯನ್ನು ಬಳಸಿಕೊಂಡರು. ಇದರ ಹಿನ್ನೆಲೆ ಹಳೆ ಮೈಸೂರು ಭಾಗದಲ್ಲಿ ಆನೆಗಳು ಹೆಚ್ಚು ಇದ್ದುದರಿಂದ ಇರಬಹುದು. ಮೇಲಕೋಟೆಯ ತಾಮ್ರದ ಬರಹ, ಮಾಂಬಳ್ಳಿ ಕಲ್ಬರಹ ಮತ್ತು ಮೇಡತಂಬಳ್ಳಿ ಕಲ್ಬರಹಗಳಿಂದ ಗಂಗವಾಡಿಯ ಭಾಗವು ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆಯನ್ನು ಒಳಗೊಂಡಿದ್ದರಿಂದ ಆಯಾ ಭಾಗಗಳಲ್ಲಿ ಅಡಿಕೆ, ಕಾಳುಮೆಣಸು, ತೆಂಗು, ಭತ್ತ, ರಾಗಿ, ಎಣ್ಣೆ ಬೀಜಗಳು ಹಾಗೂ ಜೋಳ ಈ ಬೆಳೆಗಳಿಗೆ ಹಾವೇರಿ, ತುಂಗಭದ್ರಾ, ಭದ್ರಾ, ವೇದಾವತಿ ನದಿಗಳಿಗೆ ಕಟ್ಟಿದ ಅಣೆಕಟ್ಟುಗಳಿಂದ ಕಾಲುವೆಗಳಲ್ಲಿ ನೀರುಣಿಸುತ್ತಿದ್ದರು. ಗಂಗರಸರು ನಾಲ್ವಡಿ ರಾಚಮಲ್ಲನ ದೊಡ್ಡ ಹೊಮ್ಮ ಕಲಬರದಿಂದ ಹಲವಾರು ಮಣ್ಣು ಮತ್ತು ನೆಲದ ಬಗೆಯನ್ನು ತಿಳಿಸುವ ಕನ್ನಡದ ಪದಗಳು ಕಂಡುಬರುತ್ತವೆ. ಕರಿಮಣ್ಣಿಯ ಕಪ್ಪು ಮಣ್ಣೆ, ಕೆಬ್ಬಯ ಮಣ್ಣು ಕೆಂಪು ಮಣ್ಣು, ಹಸಿನೆಲ ಕಳನೆ, ಗಳದೆ ಪಣ್ಯ ಎಂದು ಕರೆದಿದ್ದರು. ರೈತರ ಬಗ್ಗೆ ಹೆಚ್ಚು ಒಲವಿದ್ದ ತಲಕಾಡಿನ ಗಂಗರು ಹಸು ಸಾಕಣೆಗೆ ಒತ್ತು ನೀಡಿದರು. ಹಲವು ಹಸು ಸಾಕಣೆಯ ಹಟ್ಟಿಗಳನ್ನು ಅವರೇ ನಡೆಸುತ್ತಿದ್ದರು. ಹಲವಾರು ನ್ಯಾಯ ತೀರ್ಮಾನಗಳನ್ನು ಮತ್ತು ಮಂದಿಯ ಹಣಕಾಸಿನ ಪರಿಸ್ಥಿತಿ ನೋಡಿ ಸುಂಕ ರದ್ದತಿಯ ತೀರ್ಮಾನಗಳನ್ನು ಹಳ್ಳಿಯ ಮೇಲುಗಾರರಾದ ಗಾವುಂಡರೇ ತೆಗೆದುಕೊಳ್ಳುತ್ತಿದ್ದರು. ಹೀಗಾಗಿ ಆಡಳಿತವನ್ನು ಕೆಳಗಿನ ಅಧಿಕಾರಿಗಳಿಗೆ ಹಂಚುತ್ತಿದ್ದರು. ರದ್ದು ಮಾಡಿದ ಸುಂಕವನ್ನು ಮಾನ್ಯ ಎಂದು ಕರೆಯಲಾಗುತ್ತಿತ್ತು. ಸುಂಕ ಮಾನ್ಯವಾದ ನೆಲವನ್ನು ನೆಲದಲ್ಲಿ ಕಾದಾಡಿದವರಿಗೆ ಮತ್ತು ನಾಡವೀರರಿಗೆ ಕೊಡುತ್ತಿದ್ದರು. ಇದನ್ನು ಬೆಳವೆತ್ತಿ ಹಾಗೂ ಕಲ್ನಾಡು ಎಂದು ಕರೆದಿದ್ದರು. ಈ ಸಂಗತಿಯನ್ನು ನರಸಿಂಹಪುರದ ಕಲ್ಬರದಲ್ಲಿ ತಿಳಿಸಲಾಗಿದೆ. ಒಳಸುಂಕವನ್ನು ಅಂತಃಕರ ಎಂದು ಕರೆದಿದ್ದರು. ರಾಜನಿಂದ ಬಂದ ಬಹುಮಾನವನ್ನು ಉತ್ಕೋಟವೆಂದು ಕರೆದಿದ್ದರು. ಆಮದು ವಸ್ತುಗಳ ಸುಂಕ ತೆರಿಗೆಗೆ ಸೂಲಿಕ ಎಂದು ಕರೆದಿದ್ದರು. ಕೃಷಿಯ ಮೇಲೆ ತೆರಿಗೆಯನ್ನು ಸಿದ್ದಾಯ ಎಂದು ಕರೆದಿದ್ದರು. ಮಾರಾಟದ ಮೇಲಿನ ತೆರಿಗೆಯನ್ನು
19 ನಿಗದಿದ್ದರು. ಇವೆಲ್ಲವನ್ನು ನಾಡಿನ ಮೇಲುಗಾರ ಹಾಗೂ ಸುಂಕ ಪೇರ್ಗಡೆಯವರ ಲೆಕ್ಕಾಚಾರ ಮಾಡುತ್ತಿದ್ದರು. ಹಲವು ಕಡೆಗಳಲ್ಲಿ 11 ತೆರಿಗೆಯನ್ನು 10ನೇ 1 ಭಾಗದ ತೆರಿಗೆ ಎಂದು, 5 ಅಳ್ವಿಯನ್ನು 5ನೇ 1 ಭಾಗದ ತೆರಿಗೆ ಎಂದು, 7 ಅಳ್ವಿಯನ್ನು 7ನೇ 1 ತೆರಿಗೆ ಎಂದು, ಮಣ್ಣಾಧಾರ ಎಂದು ಸುಂಕ, ನೆಲಗಂದಾಯದ ಜೊತೆಗೆ ಕುರಿಂಬಾದರೆ ಕುರಿ ಸಾಕಣೆಯ ಮೇಲೆ ಸುಂಕವನ್ನು ಕುರುಬರು ಅವನಿಗೆ ಮುಖಂಡರಿಗೆ ಕೊಡುತ್ತಿದ್ದರು. ಹಲವು ಕಿರು ಸುಂಕವನ್ನು ಕಿರುದರೆ ಎಂದು ಕರೆದಿದ್ದರು. ಕಾಳಗದ ಹೊತ್ತಿನಲ್ಲಿ ಪಡೆಯ ಕಾಳಗದ ತರಬೇತಿಗಾಗಿ ಕುದುರೆ ಪಡೆಯ ಕುದುರೆಗಳು, ಆನೆ ಪಡೆಯ ಆನೆಗಳನ್ನು ಮೇಯಿಸಲು ಹಲವು ಹಳ್ಳಿಗಳಲ್ಲಿ ದತ್ತು ತೆಗೆದುಕೊಳ್ಳುತ್ತಿದ್ದರು. ಇದಕ್ಕಾಗಿ ಸುಂಕ ತೆರಿಗೆಯ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತಿದ್ದರು. ಮಂದಿ ಅನುಕೂಲಕ್ಕಾಗಿ ನೀರಿನ ತೊಟ್ಟಿಗಳನ್ನು ಕಟ್ಟಿಸುತ್ತಿದ್ದರು. ಇದರ ಹಣಕಾಸಿಗೆ ಬಿಟ್ಟುವತ್ತ ಎಂಬ ತೆರಿಗೆಯನ್ನು ಹಾಕುತ್ತಿದ್ದರು. ಹೀಗೆ ಆಳ್ವಿಕೆಯಲ್ಲಿ ಗಟ್ಟಿಗರಾದ ತಲಕಾಡಿನ ಗಂಗರು ಯಾವುದೇ ಅರಸಮನೆತನಗಳಿಗಿಂತ ಕಮ್ಮಿ ಇಲ್ಲದ ಕನ್ನಡ ನಾಡಿನ ಏಳಿಗೆಗಾಗಿ ಒಳ್ಳೆಯ ಆಡಳಿತ ನೀಡಿದರು ಎಂಬ ಮಾಹಿತಿಯನ್ನು ನಾನು ನಿಮಗೆ ಇಚ್ಛಿಸ್ತೇನೆ. ಧನ್ಯವಾದಗಳು. ಜಯ ಕರ್ನಾಟಕ ಮಾತೆ, ಜಯ ಭಾರತ ಮಾತೆ.